ಇಲಾಖೆ ಎಷ್ಟು ಸೂಕ್ಷ್ಮವಾದ ಇಲಾಖೆ ಅನ್ನೋದನ್ನ JH ಪಟೇಲ್ರು ಒಂದ್ಸಲ ಹೇಳಿದರು. ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋ ಪ್ರತಿಯೊಂದು ಜೀವ ನೀರಿನ ಮೇಲಿರೋ ಗುಳ್ಳೆ ಅಂತ. ಅಂದರೆ ಅವರು ಮನೆಯಿಂದ ಹೋಗುವಾಗ ಮಾತ್ರ ಬಾಯಿ ಹೇಳ್ಬಿಟ್ಟು ಹೋಗ್ತಾರೆ ಅವ್ರ ಕುಟುಂಬಕ್ಕೆ, ಮನೆಯಿಂದ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಅಂಥ ಸಿಚುವೇಶನ್ ಇವ್ರದು. ಅಷ್ಟು ಸೂಕ್ಷ್ಮವಾದ ಇಲಾಖೆ. ನಾವು ಆ ಪರಿ ಗೌರವನ ಅವ್ರಿಗೆ ಕೊಡಬೇಕು. ಈ ಇಲಾಖೆ ಇಲ್ಲ ಅಂದರೆ ನಮ್ಮ ಜೀವನ ರನ್ ಆಗಲ್ಲ. ಒಂದು ಗುಂಡು ಪಿನ್ ಕೂಡ ಈ ದೇಶದಲ್ಲಿ ತಯಾರಾಗ್ಲಿಕ್ಕಾಗಿಲ್ಲ. ವಿದ್ಯುತ್ ಇಲಾಖೆ ಒಂದೇ ಒಂದು ಗುಂಡು ಪಿನ್. ಈಗ ಯೋಚನೆ ಮಾಡಿ, ನಮ್ಮ ದೇಶನ ರನ್ ಮಾಡ್ತಿರೋದು ನಮ್ಮ ರಾಜಕಾರಣಿಗಳ, ನಮ್ಮ ವಿದ್ಯುತ್ ಇಲಾಖೆಯವರ. ನಮ್ಮ ಅಭಿವೃದ್ಧಿಯ ಇಂಜಿನ್ ನಮ್ಮ ರಾಜಕಾರಣಿಗಳು ಭಾಷಣ ಮಾಡ್ತಾರೆ, ಅವರ ನಮ್ಮ ವಿದ್ಯುತ್ ಇಲಾಖೆಯವರ. ಒಂದು ಗುಂಡು ಪಿನ್ ತಯಾರು ಮಾಡ್ಲಿಕ್ಕಾಗಲ್ಲ ವಿದ್ಯುತ್ ಇಲಾಖೆ ಇಲ್ಲ ಅಂದರೆ. ನಾವು ಯೋಚನೆ ಮಾಡಬೇಕು, ಯಾರು ನಮ್ಮ ದೇಶವನ್ನು ಕಟ್ತಾ ಇದ್ದಾರೆ, ಯಾರು ನಮ್ಮ ದೇಶವನ್ನು ಬೆಳಗ್ತಾ ಇದ್ದಾರೆ. ಇನ್ನು ಮೂರನೇ ವಿಚಾರ, ಇವತ್ತು ನಮ್ಮ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ. ನಾನು ಅವಾಗಲೇ ಹೇಳಿದೆ, ಮೊಬೈಲ್ ತಗೊಳ್ಬೇಕಾದ್ರೆ ನಾವು ತುಂಬ ಯೋಚನೆ ಮಾಡ್ತೀವಿ, ವಿದ್ಯುತ್ ಬಗ್ಗೆ ಯೋಚನೆ ಮಾಡಲ್ಲ ಅಂತ. ನಮ್ಮ ಮನೇಲಿ ಯಾವುದೋ ಒಂದು ಸಣ್ಣ ವೈರ್ ಹರಿದೋಗಿರುತ್ತೆ, ಕರೆಂಟ್ ವೈರು. ಇನ್ನು ಯಾವುದೋ ಒಂದು ಸ್ಯಾಕೆಟು ಹೊಡೆದೋಗಿರುತ್ತೆ. ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ನಿಮ್ ಯಾವುದಾದ್ರೂ ಹುಲಿ ಹಸ್ಕೊಂಡಿರೋ ಮಲಗಿರೋ ಹುಲಿಗೆ ಹತ್ರ ಯಾರಾದ್ರೂ ಹತ್ರ ಹೋಗ್ತೀರಾ? ಯಾರಿಗಾದ್ರೂ ಆ ಧೈರ್ಯ ಇದೆಯಾ? ಯಾರು ಮಾತಾಡ್ತಿಲ್ಲ ಅಂದ್ರೆ ಯಾರಿಗೂ ಧೈರ್ಯ ಇಲ್ಲ ಅಂತ. ಹರಿದೋಗಿರೋ ಮುರಿದೋಗಿರೋ ಸ್ಯಾಕೆಟ್ ಹಸ್ದಿರೋ ಹುಲಿ ಸುಮ್ಮನೆ ಟಚ್ ಮಾಡೋದು ತಿಳ್ಕೊಂಡ್ಬಿಡುತ್ತೆ ನಿಮ್ಮನ್ನ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಸೂಕ್ಷ್ಮ. ಅದನ್ನು ನಾವು ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ನಾವು ಎಷ್ಟು ಜಾಗೃತರಾಗಿರ್ಬೇಕು ಅನ್ನೋದನ್ನ ಒಂದು 3 ಪ್ರೋಮೋ ಮೂಲಕ ನಾವು ತೋರಿಸಿದ್ವಿ. ಆ ಪ್ರೋಮೋ ನೀವು ನೋಡಿದಿರಲ್ವಾ? ಇಲ್ಲಿ ನೆರೆದಿರುವಂಥ ಗಣ್ಯರು ಮಾತನ್ನ ಹೇಳಿದ್ರಲ್ಲ, ನೀವು ಕೇಳ್ಕೊಂಡು ಇಲ್ಲಿ ಬಿಟ್ಟರೆ ಅದು ಪ್ರಯೋಜನ ಇರಲ್ಲ. ನೀವು ಹೋಗಿ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂಗಿರೋ, ಪಕ್ಕದ ಮನೆಯವ್ರಿಗೆಲ್ಲ ಹೇಳಬೇಕು. ಎಲ್ಲೋ ಒಂದು ಸಣ್ಣ ವೈರ್ ನೇತಾಡ್ತಿದ್ರೆ ಅದನ್ನ ಸಂಬಂಧಪಟ್ಟವ್ರಿಗೆ ತಿಳಿಸ್ಬೇಕು. ಆವಾಗ ಮಾತ್ರ ನೀವೆಲ್ಲ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಿರೋದಕ್ಕೆ ಸಾರ್ಥಕ. ಬರೀ ಪುಸ್ತಕದಲ್ಲಿ ಓದೋದಲ್ಲ. ಇಂಥ ಕಾರ್ಯಕ್ರಮಗಳಿಗೆ ಈ ಮಕ್ಕಳನ್ನ ಕರ್ಕೊಂಬಂದಿರೋ ಎರಡೂ ಶಾಲೆ ಮುಖ್ಯಸ್ಥರಿಗೆ ನಿಜವಾಗ್ಲೂ ನಾನು ಧನ್ಯವಾದನ ಅರ್ಪಿಸ್ತೀನಿ. ಯಾಕೆಂದರೆ ಇವತ್ತು ಶಾಲೆ ಅನ್ನೋದು ಕೇವಲ ಪುಸ್ತಕ ಮಾತ್ರ ಸೀಮಿತ ಆಗಿದೆ. ನಾವೆಲ್ಲ ವಿದ್ಯಾರ್ಥಿ ಇರುವಾಗ ಇದೇ ಥರದ ವಿದ್ಯುತ್ ಸಪ್ತಾಹಕ್ಕೆ ದಾವಣಗೆರೆ ಜಿಲ್ಲೆ ಲೋಕಿಕೆರೆ ಅಂತ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಈ ನನಗೀಗ ನಿಮ್ಮನ್ನೆಲ್ಲ ನೋಡಿದಾಗ ನಮಗೆ ಅದು ನೆನಪು ಬರುತ್ತೆ. ಆದರೆ ಬೆಂಗಳೂರಿನಂಥ ಮಹಾನಗರದಲ್ಲಿ ಇಂಥದ್ದೊಂದು ವಿದ್ಯುತ್ ಜಾಥಾ ಆರಂಭ ಮಾಡಿರೋದು ರಾಮಚಂದ್ರ ಸರ್ಗೆ ನಾನು ನಿಜವಾಗ್ಲೂ ಹೃತ್ಪೂರ್ವಕವಾಗಿ ಧನ್ಯವಾದನ ಅರ್ಪಿಸ್ತೀನಿ. ಇದು ಇವತ್ತು ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಆರಂಭ ಆಗಿ ಇಲ್ಲೇ ನಿಲ್ಲಲ್ಲ. ಮುಂದಿನ ದಿನಗಳ ಈ ತಿಂಗಳಲ್ಲೇ ಶಿವಮೊಗ್ಗ, ಬೆಳಗಾವಿ, ಹಿಂಗೆ ಕರ್ನಾಟಕದ ಮೂಲೆ ಮೂಲೆಗೂ ಈ ಅಭಿಯಾನ ನಡೀತಾ ಇರುತ್ತೆ.